ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ತಗಡೂರವರ ಒಂದು ಭಾಷಣ ಕೇಳಿ ಬಹುಶಃ ನೀವೆಲ್ಲ ಅದನ್ನ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಸಪೋಸ್ ನೋಡದೇ ಇದ್ರೆ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ನೋಡಿ ಎಷ್ಟು ಸೊಗಸಾಗಿ ಧೈರ್ಯವಾಗಿ ಮಾತಾಡಿದ್ದಾರೆ. ಆ ಧೈರ್ಯ ನಮ್ಮೆಲ್ಲ ಪತ್ರಕರ್ತರಿಗೂ ಬರಬೇಕು. ಅನ್ಯಾಯದ ವಿರುದ್ಧ ಮಾತಾಡಬೇಕು, ನ್ಯಾಯದ ಪರವಾಗಿ ನಿಲ್ಲಬೇಕು. ಆಗ ಮಾತ್ರ ನಾವು ನಿಜವಾದ ಪತ್ರಕರ್ತರು ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ. ಶಿವಾನಂದ ಅವ್ರಿಗೆ ಏನು ಬೇರೆ ಕೆಲಸ ಇಲ್ವಾ? ಈ ಜಿಲ್ಲೆಯನ್ನು ಸುತ್ತಿ ಅವರು ಪತ್ರಕರ್ತರಿಗೋಸ್ಕರ ಏನು ಮಾಡ್ತಾ ಇದ್ದಾರೆ? ನಾನು ಅದಕ್ಕೆ ಬಿಗಿನಿಂಗಲ್ಲಿ ಹೇಳಿದೆ, ಅವ್ರು ನಮ್ಮ ಆಪತ್ ಬಾಂಧವ ಅಂತ. ಅವ್ರನ್ನ ಮೆಚ್ಚಿಸ್ಬಿಟ್ಟು ನನಗೇನು ಬೇರೆ ಏನು ನನಗೇನು ಅವಶ್ಯಕತೆ ಇಲ್ಲ. ಆದರೆ ಅವ್ರು ಯಾತಕ್ಕೆ ಮಾಡ್ತಾ ಇದ್ದಾರೆ, ಸಂಘವನ್ನು ಯಾತಕ್ಕೆ ಬೆಳೆಸ್ತಾ ಇದ್ದಾರೆ, ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಒಬ್ಬ ಘನತೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇಡೀ ರಾಜ್ಯ ಘಟಕದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬಂದಾಗ ನಾವು ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನೋಂಥದ್ದನ್ನ ಪ್ರದರ್ಶನ ಮಾಡದೆ ಹೋದ್ರೆ ಈ ಸಂಘವನ್ನ, ಜಿಲ್ಲಾ ಸಂಘವನ್ನು ನಾವು ಯಾವ ರೀತಿ ಬಲಪಡಿಸ್ಲಿಕ್ಕಾಗುತ್ತೆ? ನನ್ನ ವಿರುದ್ಧ ಆಮೇಲೆ ಅವ್ರು ಮಾತಾಡ್ಬೋದು, ಅನಂತರ ಏನೇನೋ ಮಾತಾಡ್ಬಿಟ್ಟಿದ್ದಾರೆ ಅಂತ. ಮೊನ್ನೆ ಮಾಲೂರಲ್ಲಿ ಕೊನೆ ಕಾರ್ಯಕ್ರಮ ನಾನು ಹೇಳಿದ್ದು ಇಷ್ಟೇ, ಗುಂಪಿರಬೇಕು, ಗುಂಪುಗಾರಿಕೆ ಇರಬಾರ್ದು ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂತಂದ್ರೆ ಗುಂಪುಗಳ ಅವಶ್ಯಕತೆ ಇರುತ್ತದೆ. ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಸ್ಟೇಜ್ ನೋಡ್ಕೊಳಕ್ ಒಬ್ಬ, ತಿಂಡಿ ವ್ಯವಸ್ಥೆ ಮಾಡೋದಕ್ಕೆ ಒಬ್ಬ, ಇನ್ವಿಟೇಷನ್ಸ್ ಹಂಚ್ಲಿಕ್ಕೆ ಒಬ್ಬ, ಉಸ್ತುವಾರಿ ನೋಡ್ಕೊಳ್ಳೋದು ಗುಂಪುಗಳು ಬೇಕು. ಗುಂಪುಗಾರಿಕೆ ಬಹಳ ಡೇಂಜರ್ ಅಂತ ಹೇಳಿದೆ, ಹೌದಲ್ವಾ ಹೇಳಿ? ಅದೇ ರೀತಿ ತಂತ್ರಗಳಿರ್ಬೇಕು ಅಂತ ಹೇಳಿದೆ, ಕುತಂತ್ರ ಇರಬಾರ್ದು ಅಂತ ಹೇಳಿದೆ. ತಪ್ಪ ನಾನು ಹೇಳಿರೋದು? ಅದನ್ನ ಪೇಪರಲ್ಲಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಬಗ್ಗೆ ಮಾತಾಡಿದ್ರು. ಏನು ಸರ್ ಈ ಥರ ಎಲ್ಲ ಮಾತಾಡ್ಬಿಟ್ರಿ, ನಿಮ್ಮ ಬಗ್ಗೆ ನಮ್ಗೆ ಅಷ್ಟೊಂದು ಗೌರವ ಇದೆ. ಕೇಳಿಸ್ಕೊಳ್ಳೋ ರೀತಿ, ಅದನ್ನು ಸ್ವೀಕರಿಸುವ ರೀತಿ ಸರಿಯಾಗಿದ್ದವರು ಎಲ್ಲವೂ ಕೂಡ ಕಾಮಲೆ ಕಣ್ಣಿಗೆ ಅದನ್ನು ಎಲ್ಲವೂ ಕೂಡ ಹಳದಿ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಡುತ್ತೆ. ನಾನು ಚುನಾವಣಾಧಿಕಾರಿಯಾಗಿ ನಾನು ಮೊನ್ನೆ ಮಾಲೂರಿನಲ್ಲೇ ನನ್ನ ಕರ್ತವ್ಯವನ್ನು ಮುಗಿಸ್ಬಿಟ್ಟಿದ್ದೀನಿ. ಈಗ ನಾನು ಒಬ್ಬ ಪತ್ರಕರ್ತನಾಗೆ ಮಾತಾಡ್ತಾ ಇರ್ತಕ್ಕಂಥ ಪತ್ರಕರ್ತರ ಸಂಘ ಅಂತಂದರೆ ಅದು ನಮ್ಮ ಮನೆ ಇದ್ದಾಗೆ. ನಮ್ಮ ಮನೆಯನ್ನು ನಾವು JCB ಕೆಡುತ್ತಾ ಹೋದಂತಂದರೆ ಉದ್ಧಾರ ಹೇಗಾಗುತ್ತೆ ಸಂಘ. ಅದರಿಂದ ನೀವುಗಳೆಲ್ಲ ಸ್ವಲ್ಪ ಎಚ್ಚೆತ್ಕೋಬೇಕು. ಇದರ ಹಿಂದೆ ಯಾರ್ಯಾರು ಷಡ್ಯಂತ್ರಗಳಿವೆ, ಯಾರ್ಯಾರು ಏನೇನು ಹೇಳ್ಕೊಡ್ತಾರೆ, ನಾಳೆ ನಿಮಗೂ ಹೇಳ್ಕೊಡ್ತಾರೆ. ಕೇಳ್ತೀರೇನು? ಕೇಳಬಾರ್ದು. ಒಳ್ಳೆಯದನ್ನಷ್ಟೇ ಕೇಳಿಸ್ಕೊಳ್ಳಿ, ಕೆಟ್ಟದ್ದನ್ನ ಬಿಟ್ಬಿಡಿ. ನಾವು ಯಾವ ರೀತಿ ಬೆಳಿಗ್ಗೆ ತಿಂದ್ಬಿಟ್ಟು ಆಮೇಲೆ ಎಲ್ಲ ವಿಸರ್ಜನೆ ಮಾಡ್ತೀವಲ್ಲ, ಆ ಥರ ನೀವು ಅದನ್ನು ಬಿಟ್ಬಿಡಿ. ಹೋಲ್ಸೋದನ್ನ ತಿಳ್ಕೊಬೇಕು. ತುಂಬ ನನಗೆ ಮನಸ್ಸಿಗೆ ಬೇಜಾರಾಗ್ತಾ ಇರ್ತಕ್ಕಂಥದ್ದು, ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಒಗ್ಗೂಡಿ ಕೆಲಸ ಮಾಡ್ರಪ್ಪ, ಒಗ್ಗೂಡಿ ಕೆಲಸ ಮಾಡಿ. ನೀವೇ ಯಾತಕ್ಕೆ ಮನೆಯನ್ನು ಹಾಳು ಮಾಡಕ್ಕೆ ಹೋಗ್ತೀರ ಅಂತ ಅಷ್ಟು ಹೇಳಿದ್ರು ಕೂಡ ಸ್ವಪ್ರತಿಷ್ಠೆಗಳು ಇನ್ನೇನೋ ಅಜೆಂಡಾಗಳನ್ನ ಇಟ್ಕೊಂಡು ಸಂಘವನ್ನ ಲಂಗು ಲಗಾಮಿಂದ ಬೆಳೆಸಬೇಕು ಅಂತ ಹೊರಟಾಗ ಅದಕ್ಕೆ ಕಡಿಮೆ ಹಾಕ್ಬೇಕಾಗುತ್ತಾ ಇಲ್ವೋ? ಹೇಳ್ರಿ, ಕಡಿಮೆ ಹಾಕ್ಬೇಕಾ ಬೇಡವಾ? ಹಾಗಾದ್ರೆ ನೀವು ಯಾರಿಗೆ ಶಕ್ತಿ ಕೊಡಬೇಕು? ಸಂಘಕ್ಕೆ ಶಕ್ತಿ ಕೊಡಿ. ನನ್ಗೆ ಇಷ್ಟೇ ಪ್ರಾರ್ಥನೆ, ಬೇರೆ ಇನ್ನೇನಿಲ್ಲ. ಆಮೇಲೆ ನೀವೆಲ್ಲರೂ ಕೂಡ ಜಿಲ್ಲಾ ಘಟಕದ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದೀರಾ. ಅದು ತಾಲೂಕು ಘಟಕ ಇರ್ಬೋದು, ಜಿಲ್ಲಾ ಘಟಕ ಇರ್ಬೋದು, ಆದರೆ ನಾನು ನಿಮ್ಮನ್ನ ಪ್ರತಿನಿಧಿಗಳು ಅಂತ ಕರಿತೀನಿ. ದಯವಿಟ್ಟು ಮನೆ ಹಾಳು ಮಾಡುವವರ ಮಾತುಗಳನ್ನು ಕೇಳಬೇಡಿ. ದಯವಿಟ್ಟು ಜಾತಿ ಆಧಾರದ ಮೇಲೆ ಪತ್ರಕರ್ತರ ಸಂಘವನ್ನ ನಡೆಸೋದಕ್ಕೆ ಹೊರಡುವಂತವ್ರನ್ನ ದೂರ ಇಡಿ, ಕುತಂತ್ರಿಗಳನ್ನ ದೂರ ಇಡಿ. ನಾನು ಆವತ್ತು ಅದನ್ನ ಏನೋ ಹೇಳಿದ್ದನ್ನ ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಕುತಂತ್ರಿಗಳನ್ನ ದೂರ ಇಡುವ ಕೆಲಸವನ್ನ ನೀವು ಮಾಡಲೇಬೇಕು. ಇಲ್ಲಾಂದ್ರೆ ಪತ್ರಕರ್ತರ ಸಂಘಕ್ಕೆ ಒಂದು ಘನತೆ ಗೌರವ ಬರಲ್ಲ. ದಯವಿಟ್ಟು ನಿಮ್ಗೆಲ್ಲ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಜವಾಬ್ದಾರಿ. ಸೇವೆಗೆ ಕಾಸು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಸೇವೆ ಅಂತಂದ್ರೆ ಸೇವೆನೇ ಆಗೇ ಇರಬೇಕು. ಜವಾಬ್ದಾರಿ ಅಂತಂದ್ರೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನೀವು ಪ್ರಾಮಾಣಿಕವಾಗಿ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ಏನೇನೋ ಆಗ್ಬಿಡುತ್ತೆ. ದಯವಿಟ್ಟು ರಾಜ್ಯಾಧ್ಯಕ್ಷರಿಗಾಗಲಿ ಚಂದ್ರು ತಪ್ಪು ಮಾಡಿದಂತೆ ಮುಲಾಜಿಂದ ಪ್ರಶ್ನೆ ಮಾಡಿ, ಯಾರು ಏನು ಅಡ್ಡಿಪಡಿಸಲ್ಲ. ಅವ್ರು ಏನಾದ್ರು ತಪ್ಪದಾರಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಲಗಾಮಾಕಿ ಎಳೆಯೋದಿಕ್ಕೆ ಸಂಪೂರ್ಣವಾದ ಶಕ್ತಿಯನ್ನ ನಮ್ಮ ಜಿಲ್ಲೆಯ 241 ಜನ ನಿಮ್ಗೆ ಕೊಟ್ಟಿದ್ದಾರೆ. ನೀವು ತಾಲೂಕು ಘಟಕದಿಂದ ಆಗಿರ್ಬೋದು ಅಥವಾ ಜಿಲ್ಲಾ ಘಟಕದಿಂದ ಆಗಿರ್ಬೋದು, ನಿಮಗೆ ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇದೆ. ತಪ್ಪು ಮಾಡಿದಾಗ ಜುಟ್ಟಿಟ್ಟು ಹೇಳಿರಿ, ಒಳ್ಳೆ ಕೆಲಸ ಮಾಡುವಾಗ ಸಪೋರ್ಟ್. ಇಲ್ಲ ನಿಮ್ಗೆ ಕೇಳಿ ಏನೂ ಆಗೋದಿಲ್ವ, ತಟಸ್ಥವಾಗಿ ಹೋಗಿದ್ವಿ, ಅದಕ್ಕಿಂತ ಒಳ್ಳೇದು ಏನಿಲ್ಲ. ಆದರೆ ಸಂಘದ ಘನತೆ ಗೌರವಕ್ಕೆ ಈಗಾಗಲೇ ಗೋಪಿನಾಥ್ ಅವರು ಒಂದು ಪ್ರಶಸ್ತಿಯನ್ನು ತಂದುಕೊಟ್ಬಿಟ್ಟಿದ್ದಾರೆ. ಆ ಪ್ರಶಸ್ತಿಗಾದ್ರೂ ಗೌರವ ಬೇಡ್ರಿ.
ಆ ಪ್ರಶಸ್ತಿಗಾರರು ಗೌರವ ಬೇಡವಾ? ಅದಕ್ಕೆ ಮರ್ಯಾದೆ ಕಳೆಯುವಂಥ ಕೆಲಸ ನಾವು ಯಾಕೆ ಮಾಡಬೇಕು? ಏನಾದರೂ ವಿಚಾರಗಳಿದೆ, 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಜುಟ್ಟಿಟ್ಟು ನೀವು ಅದನ್ನು ಪ್ರಶ್ನೆ ಮಾಡಿ ನೀನು ಮಾಡ್ತಾ ಇರೋದು ತಪ್ಪಪ್ಪ, ಹಿಂಗೆ ಈ ಥರ ಮಾಡಬೇಡ, ಇದೇ ನೀನು ಲಾಸ್ಟ್ ಮಾರ್ಕಿಂಗು ಅಂತ ಹೇಳ್ಬೋದಲ್ವಾ? ಅದು ಬಿಟ್ಬಿಟ್ಟು ನನ್ನ ಅಟವೇ ಸಾಧನೆ ಮಾಡಬೇಕು ಅಂತ ನೀವು ದೂರ ಹೋಗ್ಬಿಟ್ಟು ಅಂತಂದರೆ ಸಂಘವನ್ನು ಹೇಗೆ ಕಟ್ತೀರಾ? ಅದು ಪದಾಧಿಕಾರಿಗಳ ಸ್ಥಾನದಲ್ಲಿರ್ತಕ್ಕಂಥವ್ರು, ಸಾಮಾನ್ಯ ಸದಸ್ಯರಲ್ಲ. ಅವ್ರಿಗೆಲ್ಲ ಯಾವಾಗಾದ್ರೂ ನೀವು ಯಾಕೆ ಹೋಗಿ ಮತ ಕೊಟ್ಟಿದ್ದೀರ? ಅವ್ರಿಗೆಲ್ಲ ಯಾಕೆ ಮತ ಕೊಡಕ್ಕೆ ಹೋದ್ರಿ ನೀವು? ನಿಮ್ಮ ಮತಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ವಾ? ನೀವು ಕೇಳಬೇಕು ಅವ್ರನ್ನ. ನಿನ್ಗೆ ಏನಾದ್ರು ಇರಪ್ಪ, ದಯವಿಟ್ಟು ಇಲ್ಲಿ ಬಂದು ಮಾತಾಡು, ಇಲ್ಲಿ ಬಂದು ನಿನ್ನ ಗುದ್ದಾಟ ತೋರಿಸ್ಕೋ. ಆದರೆ ನೀನು ರಾಜ್ಯಾಧ್ಯಕ್ಷರು ಬಂದಾಗ ನೀನು ಎಲ್ಲೋ ಹೋಗ್ತೀಯಾ, ಎಲ್ಲೋ ಕೂತ್ಕೊಳ್ತೀಯ ಅಂತಂದ್ರೆ ಇದು ತಪ್ಪಲ್ವಾ? ನನ್ನ ಬಗ್ಗೆ ಬೇಕಾದ್ರೆ ನಾಳೆ ಒಂದು ಸಭೆ ಮಾಡಿ ಅವಿಶ್ವಾಸ ಮನ್ನೆ ಮಾಡಿ ಬೇಕಾದ್ರೆ ನಾನು ಹೊರಗಡೆ ಆಗಿ ವಯಸ್ಸಾಗ್ಬಿಟ್ಟಿದೆ, ಇನ್ನೇನು ನನಗೇನು ಅವಶ್ಯಕತೆ ಏನಿಲ್ಲ. ಪತ್ರಕರ್ತನಾಗೆ ಇರ್ತೇನೆ. ನನ್ನ ಪತ್ರಕರ್ತಗಿರಿ ಯಾರಾದ್ರು ಕಿತ್ಕೊಳಕ್ಕಾಗತ್ತಾ? ಯಾರು ಕಿತ್ಕೊಳಕ್ಕಾಗಲ್ಲ. ನಾನು ಅದನ್ನು ಹೇಳಿದೆ ಮೊನ್ನೆ ಯಾವುದೋ ಒಂದು ಸಭೆಯಲ್ಲಿ, ಪತ್ರಕರ್ತರಿಗೆ ಜಾತಿ ಇಲ್ಲ, ಪತ್ರಕರ್ತರಿಗೆ ಯಾವುದೇ ಕೋಮು ಇಲ್ಲ, ಪತ್ರಕರ್ತರು ಅನ್ನೋದೇ ಒಂದು ಜಾತಿ, ನಾವೆಲ್ಲ ಒಂದೇ ಜಾತಿಯವರು, ಒಂದೇ ಕುಲದವರು, ಒಂದೇ ಮನೆಯವರು, ದಯವಿಟ್ಟು ಎಲ್ಲ ಒಟ್ಟಾಗಿ ಹೋಗೋಣ ಅಂತ ಹೇಳಿದ್ರು ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಬೇಸರ ಸಂಗತಿ. ಎಲ್ಲ ನಮ್ಮ ಸ್ನೇಹಿತರು ಅವರು, ಎಲ್ಲ ನಮ್ಮ ಮಕ್ಕಳಿದ್ದಾಗೆ. ಯಾಕಂದ್ರೆ ನನಗಿಂತ ಚಿಕ್ಕ ಹುಡುಗರು, ನನ್ನ ಮಕ್ಕಳ ಸಮಾನ ಅವರು. ಅವ್ರಿಗೆ ಎಷ್ಟೋ ತಿಳಿ ಹೇಳಿದ್ದೀನಿ, ತಿಳಿ ಹೇಳಿದ ಮೇಲೂ ಅವರು ತಪ್ಪನ್ನು ತಿದ್ಕೊಂಡಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಅದು ಬೇಸರ ಸಂಗತಿ. ದಯವಿಟ್ಟು ನೀವು ಎಚ್ಚರಿಕೆಯಿಂದ ಇರ್ರಿ. ಯಾಕೆಂತಂದರೆ ಯಾವುದೇ ಅಜೆಂಡಾಗಳಿಗೆ ಮಾಡ್ಕೋಬೇಡಿ. ನಿಮ್ಮ ಅಜೆಂಡಾ ಏನಿದ್ರು ಪತ್ರಕರ್ತರ ಸಂಘವನ್ನು ಬಲಪಡಿಸೋದಷ್ಟೇ ನಿಮ್ಮ ಅಜೆಂಡಾ ಆಗಿರಬೇಕು ಅಂತ ಹೇಳ್ತಾ, ಸರ್ ಶಿವಾನಂದ್ ಸರ್ ಜಾಸ್ತಿ ಮಾತಾಡ್ಬಿಟ್ಟಿದೆ, ಯಾಕೆಂತಂದರೆ ಏನಪ್ಪ, ಯಾಕಂದ್ರೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಬಟ್ ಇವತ್ತಂತೂ ತುಂಬ ಬೇಜಾರಾಗಿದೆ. ಆ ಬೇಜಾರಿನಿಂದ ನಾನು ಒಂದಷ್ಟು 4 ಮಾತುಗಳಾಡಿದ್ದೀನಿ. ದಯವಿಟ್ಟು ಏನಾದರೂ ನಿಮಗೇನಾದರೂ ಬೇಜಾರಿದ್ದರೆ, ಯಾಕೆಂತಂದರೆ ನೀವು ಪಾಪ ಒಂಥರ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ನೀವು ಅವ್ರನ್ನೂ ಬಿಟ್ಕೊಳ್ಳೋಂಗಿಲ್ಲ, ಇವ್ರನ್ನೂ ಬಿಟ್ಕೊಳ್ಳೋಂಗಿಲ್ಲ, ಹಿಂಗೆ ಆಗ್ತಿರುತ್ತೆ. ದಯವಿಟ್ಟು ನ್ಯಾಯದ ಪರವಾಗಿದೆ ಅಂತ ಹೇಳ್ತಾ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು. ಮತ್ತು ಚುನಾವಣಾ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋದಕ್ಕೂ ಕೂಡ ನೀವು ನನಗೆ ಸಹಕಾರ ಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮ ಮಾಮಿ ಪ್ರಕಾಶ್ ಮಾಮಿ ಮತ್ತು ಗಂಗಾಧರು, ಗೋಪಿನಾಥು, ಮುನ್ರಾಜು, ಚಂದ್ರಶೇಖರು, ಇವನ್ ಗಣೇಶು, ಮತ್ತು ನಮ್ಮ ಸುರೇಶು, ಈ ಪ್ರಧಾನ ಕಾರ್ಯದರ್ಶಿ ಸುರೇಶು, ಇವರೆಲ್ಲರ ಸಹಕಾರದಿಂದ ನಾನು ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಅವ್ರನ್ನೂ ಬಿಟ್ಟು ನಾನು ಮಾತಾಡೋಕ್ಕಾಗೋದಿಲ್ಲ. ಅವರು ತಮ್ಮ ಇದನ್ನು ಅವರು ಸರಿಪಡಿಸ್ಕೊಂಡು ಅಟ್ಲೀಸ್ಟ್ ಇನ್ಮೇಲಾದರೂ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಿದಕ್ಕೂ ಗೋಪಿನಾಥು ಮತ್ತು ಮುನ್ರಾಜು ನನ್ನ ಬಗ್ಗೆ ಬೇಜಾರು ಮಾಡ್ಕೋಬಾರ್ದು. ಮಮ್ಮಿ ಆ ಬ್ಯಾಗ್ ತಗೋ. ಮಾಮಿಗೂ ಖುಷಿ ಆಗುತ್ತೆ. ಚುನಾವಣಾ ಕಾರ್ಯದಲ್ಲಿ ನೀವೆಲ್ಲ ಕೂಡ ಠೇವಣಿ ಹಣ ಕೊಟ್ಟಿದ್ದೀರ, ಅದು ನಿಮ್ಮ ಹಣನೇ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಕೆಲವು ಯಾರೋ ಅವ್ರು ಏನು ಹೇಳ್ಬೇಕು ಗೊತ್ತಿಲ್ಲ, ಇವನೇನೋ ಎತ್ಕೊಂಡು ಓಡೋಗ್ಬಿಡ್ತಾನೆ, ಮನೆ ಕಟ್ಬಿಡ್ತಾನೆ, ಇನ್ನೇನೋ ಮಾಡ್ಬಿಡ್ತಾನೆ ಅಂತ. ಹೋದ ಸಾರಿ ಕಳೆದ 3 ವರ್ಷಗಳ ಹಿಂದೆ ಚುನಾವಣೆ ನಡೆದಾಗಲೂ ನನಗೆ ಅನೇಕರು ಸಲಹೆ ಕೊಟ್ಟು, ನಿನ್ನ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ, ಆ ದುಡ್ಡಲ್ಲಿ ಏನಾದರೂ ನಿನ್ನ ಇದಕ್ಕೆ ಉಪಯೋಗಿಸ್ಕೊಳಪ್ಪ, ನಾವು ಬೇಕಾದರೆ ಯಾರಿಗೆ ಹೇಳ್ಬೇಕು ಅವರೆಲ್ಲ ಹೇಳ್ತೀವಿ ಅಂತ. ಆದರೂ ಅದು ಮೂಳೆ ಇರೋದು ನಾಲಿಗೆ ಅಂತ ಹೇಳ್ಬೇಕು, ಅಥವಾ ಅವಿವೇಕಗಳು ಅಂತ ಹೇಳ್ಬೇಕು, ಅಜ್ಞಾನಿಗಳು ಅಂತ ಹೇಳ್ಬೇಕು, ಗೊತ್ತಿಲ್ಲ, ಏನೋ ಹೇಳಿದ್ದಾರೆ. ಬಟ್ ಆ ಕಾರಣದಿಂದ ನಾನು ಈ ಕೆಲಸ ಮಾಡ್ತಾ ಇಲ್ಲ. ಹೋದ ಸರಿ 25,000 ರೂಪಾಯಿ ಕೊಟ್ಟೆ ನಾನು ಕಲ್ಯಾಣ ನಿಧಿಗೆ. ಅದೇ ಮೊದಲನೇ ಫೋನಿಂದ ಗೋಪಿನಾಥ್ ಅವರು ಹೇಳಿದ್ದಾರೆ. ಈ ಸರ್ತಿ ಸ್ವಲ್ಪ ಜಾಸ್ತಿ ದುಡ್ಡೇ ಬಂದಿದೆ, ಯಾಕೆಂತ 2 ಎಲೆಕ್ಷನ್. ಈ ಸಾರಿ ಸ್ವಲ್ಪ ಠೇವಣಿ ಹಣ ಕೊಡೋದು ಜಾಸ್ತಿ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಮತ್ತು ಅಲ್ಲಿಯ ಸಮಿತಿಯವರು. ಎಲ್ಲ ಇಟ್ಕೊಂಡು ನಾನೇನು ಮಾಡಲಿ, ವಯಸ್ಸಾಗ್ಬಿಟ್ಟಿದೆ ನನಗೊಂದು ತುತ್ತು ಗಂಜಿ ಸಾಕು, ಒಂದು 4-5 ಮಾತ್ರೆಗಳು ಡೈಲಿ ತಿಂತೀನಿ ಅಲ್ವಾ. ಸೊ ಅವಶ್ಯಕತೆ ಇರಲ್ಲ. ಆದರೆ ನನಗೆ ಈ ಮಾತುಗಳಿದೆಯಲ್ಲ, ಅದನ್ನು ನಾನು ಸ್ವಾಭಿಮಾನಿಯಾಗಿ ಸ್ವೀಕರಿಸೋದಕ್ಕೆ ನಾನು ತಯಾರಿಲ್ಲ. ಬಹುಶಃ ಅವ್ರು ಬಂದಿರ್ತಾರೆ ಅಂತ ಅಂದ್ಕೊಂಡೆ, ಬಂದೂ ಇಲ್ಲ. ಆದರೆ ಅವ್ರು ಭಯ ಪಟ್ಟೇನು ಮಾಡ್ತಾ ಇಲ್ಲ. ಹೋದ ಸರಿನೂ ಕೊಟ್ಟಿದ್ದೀನಿ ನಾನು 25,000. ಈ ಸರ್ತಿ ಕೂಡ ನಾನು 25,000 ರೂಗಳನ್ನು ರಾಜ್ಯ ಸಂಘಕ್ಕೆ ಕೊಡ್ತಾ ಇದ್ದೀನಿ. 25,000 ರೂಪಾಯಿಗಳನ್ನು ಜಿಲ್ಲಾ ಸಂಘಕ್ಕೂ
ಮತ್ತೆ ನಮ್ಮ ಸಮಿತಿಯವ್ರನ್ನೂ ಬೇಕಾದ್ರೆ ಕೇಳ್ಕೊಳ್ಳಿ, ನನ್ನ ಜೊತೆ ಕೆಲಸ ಮಾಡಿರೋರು ಎಲ್ಲ ಯಶಸ್ಸು ಕೊಟ್ಟಿದ್ದೀನಿ. ಯಾರಿಗೂ ಕೂಡ ಅತೃಪ್ತಿ ಆಗೋ ಥರ ನಾನು ನಡ್ಕೊಂಡು ಹೋಗಲ್ಲ. ಯಾಕಂತಂದರೆ ಸೇವೆನ ನಾನು ಸೇವೆ ಥರ ನೋಡ್ತೀನಿ. ಸೇವೆನ ದುಡ್ಡಿಗೆ ಮಾರ್ಕೊಳ್ಳೋ ಅಂತ ಜಾಯಮಾನ ನನ್ನದಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಜೊತೆಗಿರೋರು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತಾ ಈ ಫಸ್ಟ್ ನಾನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಖಜಾಂಚಿಗಳಿಗೆ ಈ ಸ್ವಲ್ಪ